ನಮಸ್ತೆ, ವೆಲ್ಕಮ್ ಟು ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಣೇಶ್. ನನ್ನ ಯೂಟ್ಯೂಬ್ನ ಮೊದಲನೇ ಬ್ಲಾಗ್ ಮತ್ತೆ ಮೊದಲನೇ ವಿಡಿಯೋ. ನಾನು ನಿಮ್ಗೆ ಇವತ್ತು ಏನು ತೋರ್ಸಕ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ಮಂದಾರಗಿರಿ ಹಿಲ್ಸ್. ಮತ್ತೆ ತಡ, ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡುವ. ಒಂದಿನ ಹೋಗಿ ಬರೋ ಥರ ಏನಾರ ಟ್ರಿಪ್ ಪ್ಲಾನಿಂಗ್ ಮಾಡ್ತಿದ್ದೀನಿ ಅಂತ ಅಂದರೆ ಬೆಸ್ಟ್ ಪ್ಲೇಸ್ ಮಂದಾರಗಿರಿ ಹಿಲ್ಸ್. ಯಾಕೆ ಅಂತ ಅಂದರೆ ಇದು ಬೆಂಗಳೂರಿಂದ 60 ಕಿಲೋಮೀಟರ್ ಇದೆ. ಮತ್ತು ಬೆಂಗಳೂರಿಂದ ಮಂದಾರಗಿರಿ ಹಿಲ್ಸ್ಗೆ 1 ಅವರಿಂದ 1.5 ಅವರ್ ಜರ್ನಿ. ಮತ್ತು ನಿಮಗೆ ಬೆಸ್ಟ್ ಟೈಮಿಂಗ್ಸ್ ಯಾವುದು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ 6 ಗಂಟೆಯಿಂದ 9 ಗಂಟೆ ಗಂಟ ಬೆಸ್ಟ್ ಟೈಮಿಂಗ್ಸು. ಮತ್ತು ಆಫ್ಟರ್ನೂನು 4 ಗಂಟೆಯಿಂದ 6 ಗಂಟೆ ತನಕ ಬೆಸ್ಟ್ ಟೈಮಿಂಗ್ಸು. ಯಾಕಂತಂದರೆ ಈಗ ಬೇಸಿಗೆ ಕಾರಣದಿಂದ ಬಿಸಿಲು ಜಾಸ್ತಿ ಇರುತ್ತೆ. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ತುಮಕೂರು ಡಿಸ್ಟಿಕ್ಕು ಪಂಡಿತನಹಳ್ಳಿ ಎಂಬ ಹಳ್ಳಿಯ ಸಮೀಪದಲ್ಲಿದೆ. ನಾನು ಚಿಕ್ಕವನಿದ್ದಾಗ ನಮ್ಮ ಅಣ್ಣನ ಇದೇನು ಅಂತ ಕೇಳಿದಾಗ ಇದು ಹೆಲಿಕಾಪ್ಟರ್ದು ಫ್ಯಾನ್ದು ರೆಕ್ಕೆ ಅಂತ ಹೇಳಿದ್ದ. ನಾನು ಅಂತ ಸುಮ್ಮನಾಗಿ ನನಗೆ ನಿಜ ಇವತ್ತೇ ಗೊತ್ತಾಗಿದ್ದು ಇದು ಹೆಲಿಕಾಪ್ಟರ್ ಫ್ಯಾನ್ದು ರೆಕ್ಕೆ ಅಲ್ಲ, ಇದು ಬೆಟ್ಟದ ಮೇಲೆ ಫ್ಯಾನ್ ಹಾಕ್ತಾರೆ ಅದರ ರೆಕ್ಕೆ ಅಂತ. ನೀವು ಸ್ವಲ್ಪ ಮುಂದೆ ಬಂದು ರೈಟ್ ತಗೋಬೇಕು. ರೈಟ್ ತಗೊಂಡ್ರೆ ನಿಮ್ಮ ಕಣ್ಣಿಗೆ ಒಂದು ಆರ್ಚ್ ಕಾಣಿಸುತ್ತೆ. ಆರ್ಚ್ ಕಾಣಿಸ್ದಾಗ ಅದರೊಳಗಡೆ ನೀವು ಹೋದರೆ ಇದೇ ನಿಮಗೆ ಬಸಿದಿ ಬೆಟ್ಟಕ್ಕೆ ದಾರಿ ಮತ್ತು ಮಂದಾರ ಹಿಲ್ಸ್ಗೆ ದಾರಿ. ಇಲ್ಲಿ ಮುಂದೆ ಲೆಫ್ಟ್ ತಗೋಬೇಕು. ಬಸಿದಿ ಬೆಟ್ಟವೆಂದು ಕರೆಯಲ್ಪಡುವ ಮಂದಾರಗಿರಿ ಬೆಟ್ಟವು 12ನೇ ಶತಮಾನದ ಜೈನ ಯಾತ್ರಾ ಸ್ಥಳವಾಗಿದ್ದು 400ರಿಂದ 450 ಮೆಟ್ಟಿಲುಗಳನ್ನು ಒಳಗೊಂಡಿದೆ. ಕೆಳಗಡೆನೇ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಮೆಟ್ಲತ್ತು ಹೋಗ್ತೀನಿ ಅಂದರೆ ಹೋಗ್ಬೋದು, ಇಲ್ಲ ಅಂತಂದರೆ ವೆಹಿಕಲಲ್ಲೇ ಹೋಗ್ತೀನಿ ಮೇಲ್ಗಡೆ ಅಂತ ಅಂದರೆ ರಸ್ತೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಹೋಗಿಬೇಕಾದ್ರೆ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮೇಲ್ಗಡೆ ಇದೆ. ಈ ರೋಡಿಂದ ಬರ್ಬೋದು, ಗಾಡಿ ಮೇಲ್ಗಡೆಯಿಂದ ಬರ್ತದೆ. ಇಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಆ್ಯಕ್ಚುಲಿ ಇದೆ. ಇಲ್ಲಿ ಕೂಲ್ ಡ್ರಿಂಕ್ಸು ಮತ್ತು ಎಳ್ನೀರೆಲ್ಲ ಇಲ್ಲೇ ಸಿಗುತ್ತೆ. ತುಂಬ ಬಿಸಿಲು, ಅದಕ್ಕೇನು ಜಾಸ್ತಿ ಜನ ಕಾಣ್ತಾ ಇಲ್ಲ. ಬನ್ನಿ ಮತ್ತೆ ಮೇಲ್ಗಡೆ ಹೋಗುವ. ಇಲ್ಲಿ ಗಂಟ ಗಾಡಿ ಅಷ್ಟೇ ಅಲೌಡು, ಇದ್ರ ಮೇಲ್ಗಡೆ ಗಾಡಿ ಅಲೌಡ್ ಇರಲ್ಲ ಆ್ಯಕ್ಚುಲಿ. ಬಸಿದಿ ಬೆಟ್ಟವು ಶತಮಾನಗಳಿಂದ ಜೈನ ಸನ್ಯಾಸಿಗಳಿಗೆ ಪವಿತ್ರ ಸ್ಥಳವಾಗಿದ್ದು ಇದು 12 ಮತ್ತು 14 ಶತಮಾನಗಳ ಹಿಂದಿನ 4 ದೇವಾಲಯಗಳನ್ನು ಒಳಗೊಂಡಿದೆ. ಸುಮಾರು 2 ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ. ಇದು ನ್ಯಾಚುರಲ್ ಟ್ರೀ ಅಲ್ಲ, ಮಾನವ ನಿರ್ಮಿತ ಟ್ರೀ. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಆ ಮೆಟ್ಲಲ್ಲಿ ಬಂದರೆ ಸೊ ಇಲ್ಲಿಂದ ಎಂಟ್ರಿ ಇರುತ್ತೆ. ಗುರು ಮಂದಿರಕ್ಕೆ ಹೋಗೋದಕ್ಕಿಂತ ಮುಂಚೆ ಚಂದ್ರಪ್ರಭಾ ತೀರ್ಥಂಕರವರ 21 ಅಡಿ ಎತ್ತರ ಏಕಶಿಲಾ ಪ್ರತಿಮೆ ಇದೆ. ಅಂದರೆ ಒಂದೇ ಕಲ್ಲನ್ನು ಕೆತ್ತಿ ಮಾಡಿರುವಂಥದ್ದು. ಮಂದಾರಗಿರಿಯ ಪ್ರಮುಖ ಆಕರ್ಷಣೆಯಾದ 81 ಅಡಿ ಎತ್ತರದ ಗುರು ಮಂದಿರ. ಈ ಮಂದಿರ ಜೈನ ಆಚಾರ್ಯರಾದ ಶಾಂತಿ ಸಾಗರ್ಜಿ ಅವರಿಗೆ ಸಮರ್ಪಿಸಲಾಗಿದೆ. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರಿದೆ, ನವಿಲು ದೇವಸ್ಥಾನ ಮತ್ತು ಪಿಂಚಿ ದೇವಸ್ಥಾನ. ಯಾಕೆಂದರೆ ಈ ದೇವಸ್ಥಾನವನ್ನು ಕಟ್ಟಿದ್ದು ದಿಗಂಬರರು ಉಪಯೋಗಿಸುತ್ತಿದ್ದ ನವಿಲುಗರಿಯ ಹಿಡಿಯೋ ಥರ. ನವಿಲುಗರಿಗಳ ಬೀಸಣಿಗೆಯನ್ನು ಹೋಲುವ ಚಿಟಕೆ ಆಕಾರದ ಜೈನ ದೇವಾಲಯವು ಶಾಂತಿ ಮತ್ತು ಸೌಹಾರ್ದತೆಗೆ ತುಂಬ ಹೆಸರುವಾಸಿಯಾಗಿದೆ.